1.5 ಲಕ್ಷ ಅಂತ ಈ ಟೆಂಟಿಗೆ ಸಕ್ಕದಾಗಿದಿಲ್ಲ. ತಾರೇನಾದ್ರು ತಗೊಂಡ್ಬಿಟ್ಟಿದ್ರೆ ಅಭಿಲಾಷು ಹೆಂಗಿರೋದು ಅಭಿಲಾಷ್ ಇದು ಹಾಕೊಳಕ್ಕೆಲ್ಲ. ಹೌದು. ಅಭಿಲಾಷ್ ಫೈನಲಿ IT ಜಾಬಿಗೆ ರಿಸೈನ್ ಮಾಡಿದ್ರು. ನೆಕ್ಸ್ಟ್ ಇನ್ನ ಟ್ರಿಪ್ ಹಾಕದೆ ಬರೀ ಇನ್ನ ಇನ್ನೇನು ಫ್ರೀ ಲೈಫ್ ಅಷ್ಟೇ. ಫ್ರೀಡಮ್. ಸ್ಕೈ ಹ್ಯಾಸ್ ನೋ ಲಿಮಿಟ್. ಇಲ್ಲಿ ನೋಡ್ ಬನ್ನಿ ಇಲ್ಲಿ. ನಿಮ್ಮನ್ನ ನೋಡ್ತಾ ಇದ್ರೆ ಅಕ್ಕಿ ಮರದಲ್ಲಿ ಗೂಡಿಂದ ಬತ್ತಾವಲ್ಲ ಹೊರಗಡೆ. ಮಜ್ಜಿಗೆ ಸಾರು ಮಾಡಿದ್ದಾರೆ ಬಿಸಿಗೆ ಬೇಸಿಗೆಗೆ. ಹೆಂಗೈತಣ್ಣ ಟೇಸ್ಟು? ಬನ್ನಿ 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 ಹೋಗಣ್ಣ. ಬಂಧುಗಳೇ, ಸುಮಾರು ದಿನ ಆದಮೇಲೆ ಇವತ್ತು ನೈಟ್ ಕ್ಯಾಂಪಿಂಗ್ ಹೋಗ್ತಾ ಇದ್ವಿ. ಎಲ್ಲಿ ಅಂದರೆ ಸಕಲೇಶ್ಪುರದಂಥ ಸ್ವರ್ಗದಂಥ ಜಾಗ. ಅದರಲ್ಲಿ ಹೋಗಿ ನೈಟ್ ಕ್ಯಾಂಪಿಂಗ್ ಮಾಡೋದು ಫಸ್ಟ್ ಟೈಮ್ ನನ್ನ ಮಗಳ ಜೊತೆ, ಆಮೇಲೆ ಮಕ್ಕಳ ಜೊತೆ ಇವತ್ತೆಲ್ಲ ಹೋಗಿ ಕ್ಯಾಂಪಿಂಗ್ ಮಾಡೋಣ ಅಂತ ಇದ್ದೀವಿ. ಇದು ಬಹಳ ದಿನ ಆಗೋಗಿತ್ತು ಕ್ಯಾಂಪಿಂಗ್ ಹೋಗಿ. ಕ್ಯಾಂಪಿಂಗ್ ಅಂದಿದ ತಕ್ಷಣ ನಾನು ಯಾರ ಜೊತೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಾನು ಹಳೆ ವ್ಯೂವರ್ಸ್ಗಳಿದ್ರು, ಬನ್ನಿ ಇಲ್ಲ ಶಾರ್ಟ್ ಟೈಮಲ್ಲಿ ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬ ದೂರ ಹೋಗೋದು ಈಗ ಹಾಸನದಿಂದ ಸಕಲೇಶ್ಪುರಕ್ಕೆ. ಮಳೆ ಬರೇ ಮೋಡ ಆಗಿದೆ. ನಾವು ಯಾವಾಗ ಏನಾದರೂ ಒಂದು ಔಟ್ಸೈಡ್ ಕ್ಯಾಂಪಿಂಗ್ ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ತೀವೋ ಆಗ ಮಳೆ ಮೋಡ ಸ್ಟಾರ್ಟ್ ಆಗುತ್ತೆ. ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು. ನನ್ನ ಮಗಳ ಜೊತೆ ಇದೊಂದು ಡೇ ಸ್ಪೆಂಡ್ ಮಾಡಿದ್ವಿ. ಹೋಗಣ್ಣ ನಡಿ ಹೋಗಣ್ಣ. ಈಗ ಬಂದ್ವಿ ಒಂದು ಜಾಗಕ್ಕೆ. ಇದು ನೋಡಿ, ಫಿಮಿಲಿಯರ್ ಇದ್ದರೆ ಯಾರಾದರೂ ನಿಮಗೆ ಗೊತ್ತಾಗುತ್ತೆ ಇದು ಯಾರ ಮನೆ ಅಂತ. ನೋಡಿ ಮನೆ ಇಟ್ಟಿದ್ರಲ್ಲಿ ಅಂತ. అంటే ಇದ್ದೀರಾ? ಈ ಮಳೆ ಬಂತ ಸುಮಾರು? ಅಯ್ಯೋ ಅರ್ಧ ಇಂಚು ಬಂದಿರ್ಬೋದು ಮಳೆ. ಸಾಕತ್ ಕಾಣಕ್ಲು ಹೆಂಗಾಗೋಗಿದೆ. ಭೂಮಿ ಅಂತೂ ಸಂತೋಷ ಪಡ್ತಾ ಇದೆ. ಹೌದೌದು, ಚೆನ್ನಾಗಿ ಸ್ಮೆಲ್ ಇದು ಬಂದಿದೆ. ನನಗಂತೂ ಸ್ಮೆಲ್ ನೋಡಕ್ಕೆ ಇಷ್ಟ ಆಗ್ತಿದೆ. ತುಂಬಾ ಚೆನ್ನಾಗಿ ಬರ್ತೀವಿ. ಹಾಯ್, ಚೆನ್ನಾಗಿದ್ಯಾ? ಏನ್ ಪೂಜಾ ಕಾರ್ಲವಳ? ಇಲ್ಲ, ಪೂಜೆ ಬಂದಿಲ್ಲ. ಪೂಜೆ ಬಂದಿಲ್ಲ? ಇಲ್ಲ ನಾವೆಲ್ಲ ಕ್ಯಾಂಪಿಂಗ್ ಹಾಕೋಣ ಅಂತ ಅದೇ ಖುಷಿಯಾಗಿದ್ರು, ಮಳೆ ನೋಡ್ಕೊಂಡು ಹಿಂಗಾಯ್ತಲ್ಲ. ಅದೇ ಸರಿ ಆಯ್ತಂಟಿ. ಈಗ ಅಲ್ಲಿಗೆ ಸ್ಪಾಟಲ್ಲಿ ಫುಲ್ಲು ಸೆಟಪ್ ಆಗಿದೆ. ಈಗ ಕ್ಯಾಂಪಿಂಗು ಹೋಗಿ ಸೆಟಪ್ನ ಎಂಜಾಯ್ ಮಾಡೋಣ. ಲೆಟ್ಸ್ ಗೋ. ಬಾಂಧವ ಅಭಿಲಾಷ್, ಬನ್ನಿ. ಯಾವ ಕಡೆನೂ ಹೋಗಲ್ವ? ಹಂಗೆ ಆಗುತ್ತೆ ಎಲ್ಲ ಕಡೆ ಬೆಟ್ಟಾಗಿದೆಯಲ್ಲ, ಅದಕ್ಕೆ ನಾನು ಸ್ಕಿಡ್ ಆಗ್ಬಿಡೋದ ಹೋಗೇಬಿಟ್ಟೆ ಗುಂಡಿಗೆ ಅನ್ಕೊಂಡೆ. ಅಲ್ಲಿ ಹಿಂಗೆ ಹಿಂದೆ ಎಳ್ದಂಗಾಗುತ್ತೆ. ನೀವು ಹಂಗೆ ತಗೊಂಡು ಹಂಗೆ ಬರಬೇಕು. ಹೌದಾ? ಬನ್ನಿ, ನಾನು ತೆಗಿತೀನಿ. ಅಭಿಲಾಷ್ ಫೈನಲಿ IT ಜಾಬಿಗೆ ರಿಸೈನ್ ಮಾಡಿದ್ರು. ಕಂಪ್ಲೀಟಾಗಿ ರಿಸೈನ್ ಮಾಡಿ ನನ್ನ ಜೀವನ ನಾನು ಹೆಂಗೆ ನನ್ನ ಇಷ್ಟದಂಗೆ ಬದುಕ್ತೀನಿ ಅಂತ ಡಿಸೈಡ್ ಮಾಡಿ ನಿಂತಿದ್ದಾರೆ ಈಗ. ಅಭಿಲಾಷ್ ಇನ್ನು ಫುಲ್ ಫ್ರೀ ಬರ್ಡ್. ಇನ್ನ ಈ ದಿವಸ ಮಾಡ್ಬೇಕಣ್ಣ. ಅಣ್ಣ ಎಕ್ಸ್ಟೆಂಡ್ ಮಾಡೋಣ, ನಾನು ಕೈ ಮುಗಿತಿದ್ದೆ ಅಣ್ಣ. ಎಲ್ಲಿಗೆ ಹೋಗೋಣ ಬನ್ನಿ ಅಂತ. ಕ್ಯಾಂಪಿಂಗ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ. ನನ್ನ ಈ ಟೈಟಲ್ ಟ್ಯಾಗ್ ಮಾಡಿರ್ತೀನಿ. ಅದ್ರ ಜೊತೆ ಏನೆಲ್ಲ ಬಿಸ್ನೆಸ್ ಮಾಡ್ಬೋದು ಭಗವಂತ ಸಿಕ್ಕಾಪಟ್ಟೆ ಅವಕಾಶ ಕೊಡ್ತಾನೆ. ಕ್ಯಾಂಪ್ ಮಾಡಿ ಎಲ್ಲಾನು ಮಾಡಿ ನಾವು ಜೊತೆಲಿ ಇರ್ತೀವಿ. ಅದು ಏನೇನು ಮಾಡೋಕ್ಕಾಗತ್ತೆ ಮಾಡಿ. ಬ್ರೋ, ನಿಮ್ದು ಮತ್ತೆ ಏನು ಕೆಲಸ? ನೀವು? ನಂದು ಆಡ್ಬ್ಲೂ ಬಿಸ್ನೆಸ್. ಆಡ್ಬ್ಲೂ ಹೇಳಿದ್ರು ಇಡೀ ಕರ್ನಾಟಕಕ್ಕೆ ನಿಮ್ದಲ್ವಾ? ನಂದು DPF ಇಶ್ಯೂ ಆಗಿತ್ತು ಮೊನ್ನೆ ವಿಡಿಯೋ ನೋಡಿದೆ. ಆಡ್ಬ್ಲೂ ಇರೋದ್ರಿಂದನೇ DPF ಇಶ್ಯೂ ಬರೋದಾ? ಇಲ್ಲ ಬ್ರೋ, ಆಡ್ಬ್ಲೂ ಇರ್ಬೇಕಣ್ಣ. ಆಡ್ಬ್ಲೂ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ಇದು ಜನರೇಷನ್ 2ಗೆಲ್ಲ ಏನು ಅಂತಂದ್ರೆ DPF ಅದು ಫಿಲ್ಟರ್ ಕ್ಲಿಯರೇಷನ್ ಅವರ್ ರೀಜನರೇಷನ್ ಮಾಡ್ತಾ ಇದ್ರೆ ಸಮಸ್ಯೆ ಇಲ್ಲ. ನಂದು BS6 ಜನರೇಷನ್ 1 ನಂದು. ಹೌದಾ? ನಂದೇನು ಸಮಸ್ಯೆ ಇಲ್ಲ. ನಂದು ಇನ್ನೊಂದು ತಾರ್ ಇದೆ ತಮ್ಮ ಹತ್ರ. ಅವನು ಅವಾಗ ರೀಜನರೇಷನ್ ಮಾಡ್ತಾನೆ ಇರ್ಬೇಕು. ಇಲ್ಲ ಅಂತಂದ್ರೆ ಸೇಮ್ ನೀವು ಹೇಳ್ದಂಗೆ ಕಂಪ್ಲೀಟ್ ಸೆಟಪ್ ಚೇಂಜ್ ಮಾಡಬೇಕು. ತಲೆನೋವು ಅಲ್ವಾ ಮಾತ್ರ ನಮಗೆ? ಸ್ವಲ್ಪ ಯೋಚನೆ ಮಾಡಿ ಅದನ್ನ ಅವಾಗ ಬಿದ್ದಾಗ ನಾವು ಅದನ್ನ ಚೆಕ್ ಮಾಡ್ತಾ ಇರ್ಬೇಕು. ಈಗ ನನ್ನ ಜನರೇಷನ್ ಇಂದ ಮುಂದೆ ಡೀಸೆಲ್ ಕಾರ್ ಯಾರಿಗೆ ಬಂದ್ರೆ ಇದೇ ಸಮಸ್ಯೆ 100%. ಇನ್ನು ಇವಾಗ BS8 ಏನೋ ಬರ್ತಾ ಇದೆ, ಅದಕ್ಕೆ ಇನ್ನೂ ಭಯಂಕರ ಇರುತ್ತೆ. ಹೌದಾ? ಹೆವಿ ಫಿಲ್ಟರ್ ಗಳೆಲ್ಲ ಸುಮಾರು ಸೆನ್ಸಿಟಿವ್ ಮಾಡ್ತಾ ಇದಾರೆ. ಎಲ್ಲೆಲ್ಲ ಟ್ರಾವೆಲ್ ಮಾಡಿದಿರಾ? ಇಲ್ಲೇ ಕರ್ನಾಟಕನೇ. ಎಲ್ಲ ಹಾಕ್ಸಿದ್ದು ಟೆಂಟ್? ಇದು ಡೆಲ್ಲಿಂದ ತರಿಸಿ ಇಲ್ಲೇ ಇನ್ಸ್ಟಾಲ್ ಮಾಡಿಸಿದ್ದು ಬೆಂಗಳೂರಲ್ಲೇ. ಮಾತ್ರ ಏನೋ ಒಂದು ಮಾಡಿದಿರಾ? ಯಾರು ಜಾಸ್ತಿ ಮಾಡಿಸಿಲ್ಲ. ಚಾನಲ್ ಅದ್ರ ಬಗ್ಗೆನೂ ಹೇಳಿ. ನಂದು ಯೂಟ್ಯೂಬ್ ಚಾನಲ್ ಈಗ ಸ್ಟಾರ್ಟ್, ಬಟ್ ಇನ್ಸ್ಟಾ ಅಲ್ಲೆಲ್ಲ ಚೆನ್ನಾಗಿದೆ. ಕಲ್ಯಾಣ್ ರೆಡ್ಡಿ CKR ಅಂತ ನೋಡಿ. ಇವ್ರದ್ದು ನಿಮ್ಗೆ ತೋರಿಸ್ತೀನಿ. ಕಲ್ಯಾಣ್ ರೆಡ್ಡಿ CKR ಅವ್ರದ್ದು ಕ್ಯಾಂಪಿಂಗ್ ಸೆಟಪ್ ಹೆಂಗ್ ಮಾಡೋರು ಅಂತ ನೋಡ್ಬೋದು. ಸಖತ್ ಮಜಾ ಮಾತ್ರ. ಇದನ್ನ ನೋಡ್ಕೊಂಡೆ ಅರ್ಧ ಡಿಸೈಡ್ ಮಾಡಿದ್ದು ನಾವು ಇವ್ರದನ್ನ. ನಾವ್ ಏನು ಅಡ್ವೆಂಚರ್ ಮಾಡಿಲ್ಲ, ಇವರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಅಡ್ವೆಂಚರ್ ಮಾಡ್ತಾರೆ. ನಮ್ಗೊಂದು ಸ್ವಲ್ಪ
ನಮ್ದು ನಂಗೆ ನಾವೊಂದು ಸ್ವಲ್ಪ ಮಾತಾಡಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀವಿ, ಏನು ಮಾಡ್ದೇ ಇದು ಎಲೆ ಮರೆ ಕಾಯಿ ಹಂಗೆ ಕೆಲಸ ಮಾಡ್ತೀವಿ. ನಾನು 2 ವರ್ಷದ ಕೆಳಗಡೆ ಇದು ಹಾಕ್ಸಿದಾಗ ಫಸ್ಟ್ ನಿಮಗೆ ಮೆಸೇಜ್ ಮಾಡೋಣ, ನಿಮ್ಮ ಜೊತೆನೇ ಕ್ಯಾಂಪಿಂಗ್ ಮಾಡೋಣ ಅಂತ ಇದ್ದಿದ್ದು. ಹೌದಾ? ಬಟ್ ಈಗಲೇ ಅವ್ರು ಬರಲ್ಲ ಬಿಡು ನೋಡ್ಕೋಣ ನಿಧಾನಕ್ಕೆ. ಬಟ್ ಒಂದಿನ ನಾವು ಮಾಡ್ತೀವಿ ಅಂತ ಅನಿಸ್ತು. ಬಟ್ ಇವತ್ತು ಅದು ಕೂಡ ಬಂದಿದೆ. ಒಂದಿನ ಬರಲ್ಲ ಆ ಥರ ಇಲ್ಲ, ಎಲ್ಲರೂ ಹಂಗೆ ಅನ್ಕೊಂತಾರೆ ನಾವು ಬರಲ್ಲ ಹಂಗೆ ಅಂತ. ಕರ್ದವ್ರ ಜೊತೆ ಎಲ್ಲ ಹೋಗ್ತೀವಿ ನಾವು. ನಿಜ ಇವಾಗ ಅನ್ನಿಸ್ತು ನನಗೆ ಇಷ್ಟು ಈಸಿಯಾಗಿ ಆರಾಮಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ಬೋದಿತ್ತು ಅಂತ. ಸರಿ ಆಗಲಿ, ಥ್ಯಾಂಕ್ ಯು. ಇನ್ನು ಮಾಡೋಣ, ನೆಕ್ಸ್ಟ್ ಡೆಫಿನೆಟ್ಲಿ ಮಾಡೋಣ. ಇದು ಆ್ಯಕ್ಚುಲಿ ಫಾದರ್ಸ್ ಆ್ಯಂಡ್ ಡಾಟರ್ಸ್, ಬ್ಯಾಚುಲರ್ಸ್, ವೈಫ್ಸ್ ಮಾತ್ರ ಇಲ್ಲ, ಇನ್ನೆಲ್ಲರೂ ಇದ್ದಾರೆ. ಪ್ರೇಮಂಟಿ ಏ ಪುಟ್ಟ ಸೀರೆಗೌಡ್ರು. ಹಾಂ ಅವ ಚೆನ್ನಾಗಿದ್ದೀರಾ? ನಮ್ಮ ಚಿಕ್ಕಮ್ಮ. ಹಾಂ ಚೆನ್ನಾಗಿದೆ. ಅಭಿಲಾಷ್ ಏನು ಕ್ಯಾಂಪಿಂಗ್ ಲೈಫಲ್ಲಿ ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಇದೇನು ಅಭಿಲಾಷ್ ಹೊಡಿ ತೋರಿಸಿ. ಮಕ್ಕಳಿಗೆ ಅಂತ ಮಸ್ಕಿಟೋದು ದೊಡ್ಡವರು ಯೂಸ್ ಮಾಡ್ಬೋದು. ಹಾಂ ಸೊಳ್ಳೆ ಬರಲ್ಲ, ಸ್ಪ್ರೇ ಥರ. ಹೌದಾ? ಏನು ಚೀಚು ಆ್ಯಂಟಿ ಮಸ್ಕಿಟೋ ಮಾಡ್ಕೊಂಡ್ರೆ ಹಂಗಾರೆ ಸೊಳ್ಳೆ ಇದಾವಲ್ವ ಇಲ್ಲಿ? ಇದ್ದೇ ಇರ್ತವೆ ಡೆಫಿನೆಟ್ಲಿ. ಹಾಂ ಮಳೆ ಬಂದಿದ್ದಲ್ಲ ಇಲ್ಲ, ಬಟ್ ಬರಲ್ಲ ಅಂತ ಅಷ್ಟೇ. ಸುಮ್ಮನೆ ನಾವು ಹಿಂಗೆ ಈ ಕಡೆ ಒಂಚೂರು ಟಚ್ ಮಾಡ್ಕೊಂಡ್ರೆ ಸಾಕು. ಸರಿ ಆಯಿತು. ಕ್ಯಾಂಪಿಂಗ್ದೊಂದು ಒಂದು ಏನು ಹೇಳ್ಕೊಟ್ವಿ. ಜಾಸ್ತಿ ಏನಾದ್ರು ನೋಡಬೇಕು ಕ್ಯಾಂಪಿಂಗಲ್ಲಿ ಏನೆಲ್ಲ ಇದು ಮಾಡಬೇಕು ಅಂದರೆ ಅಭಿಲಾಷ್ ಕ್ಯಾಂಪಿಂಗ್ ಕನ್ನಡಿಗ ನೋಡಿ ಅವ್ರು ನೀಟಾಗಿ ಹೇಳ್ಕೊಡ್ತಾರೆ. ನನಗಿಂತ ಅವ್ರು ಪ್ರೊಫೆಷನಲ್. ಅದರಲ್ಲಿ ನಾವೇನು ಕ್ಯಾಂಪಿಂಗ್ ಎಲ್ಲ ಜಸ್ಟ್ ಹಿಂಗೆ ಬಂದು ಎಂಜಾಯ್ ಮಾಡ್ಕೊಂತೀವಿ ಹೋಗ್ತೀವಿ. ಏನು ಕ್ಯಾಂಪಿಂಗ್ ಮಾಡ್ತಿದ್ದೀವಿ, ಅಭಿಲಾಷ್ ಅವ್ರ ಟೀಮ್ ಜೊತೆ ಕಂಪ್ಲೀಟಾಗಿ ಜಟಾಯು ಟೀಮೇ ಇದೆ ಇವ್ರದ್ದು. ಅಡ್ವೆಂಚರ್ 4x4 ಅಂತ ಗಿರಿ ಜೊತೆ ಅಲ್ವಾ? ನಾನು ಡ್ಯೂಗಿರಿ ಇಬ್ರು ಕೊಲಾಬ್ರೇಷನ್ ನಡೆಸ್ತಾ ಇದ್ದೀವಿ. ನಾನು ಅವ್ರಿಬ್ರು ಸೇರಿ ಮಾಡ್ತಾ ಇದೀವಿ. ಆಲ್ರೆಡಿ ಇವಾಗ 8 ರೈಡ್ ಆಗಿದೆ, ಒಂದು ಸ್ಪಿತಿ ಆಗಿದೆ, ಮುಂದಿನ ತಿಂಗಳು ಲದಾಖ್ ಮಾಡ್ತಾ ಇದೀವಿ. ಬನ್ನಿ ಹೋಗೋಣ. ನಮ್ಮ ಮನೆಯವರೆಲ್ಲ ಬೆಂಗಳೂರಿಗೆ ಬಂದರೆ ನೆಕ್ಸ್ಟು ನಾವು ಟ್ರಿಪ್ ಹಾಕದೆ, ಬರೀ ಇನ್ನು ಹೊಡಿತಾ ಇರೋದೆ ಟ್ರಿಪ್. ಇನ್ನೇನು ಫ್ರೀ ಲೈಫ್ ಅಷ್ಟೇ, ಫ್ರೀಡಮ್. ಸ್ಕೈ ಹ್ಯಾಸ್ ನೋ ಲಿಮಿಟ್. ಆಕಾಶಕ್ಕೆ ಎಂಡೇ ಇಲ್ಲ, ಕೊನೆನೇ ಇಲ್ಲ. ಇನ್ನು ಹೋಗ್ತಾ ಇರೋದೆ ಫುಲ್ಲು ಎಲ್ಲಿ ಬೇಕಲ್ಲಿ, ಅಷ್ಟೇ ಪ್ರಪಂಚ, ಇನ್ನೇನಿಲ್ಲ. ರಾಸ್ತಾ ಹೋಮ್ ಸ್ಟೇ ಸಾದೇವ್ ಈಗ ಮಾಡ್ತಾ ಇದ್ದೀರಾ? ರಾಸ್ತಾ ನಡೀತದೆ. ಅವಂದು ಆಲ್ಮೋಸ್ಟ್ ನಿಮ್ಗೆ ಸಕಲೇಶ್ಪುರ, ಚಿಕ್ಕಮಂಗ್ಳೂರು ಎಲ್ಲ ಅಷ್ಟೇ ಲಿಂಕ್. ಇವಂದಿಲ್ಲ ಅಂದ್ರೆ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಡ್ತಾನೆ. ಎಲ್ಲ ಇವನ್ ಅಂಡರ್ ಅಲ್ಲಿ ಇದ್ದಾವೆ. ಹೌದಾ? ಎಲ್ಲ ಆ ಥರ. ಬಟ್ ಇಷ್ಟು ಜನ ಇವತ್ತೇನು ನೋಡ್ತಾ ಇದೀವಿ, ಅದ್ರ ಜೊತೆ ನಮ್ಮ ಕ್ಯಾಮ್ರಾಮನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅವ್ರನ್ನ. ಅವರು ಕ್ಯಾಮ್ರಾಗೆ ಬರ್ತಿರ್ಲಿಲ್ಲ, ನೆಕ್ಸ್ಟ್ ಬರ್ತಾನೆ. ರಂಗನಾಥ್ ಅಂತ ಅವನ ಹೆಸರು ಈ ವಿಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡ್ತೀನಿ. ರಂಗಣ ಪಬ್ಲಿಕ್ ಟಿವಿ ರಂಗನಾಥ್, ಪಬ್ಲಿಕ್ ಹಿರೇಗೌಡ ಚಾನಲ್ ರಂಗನಾಥ್ ಅಂತ ಅವನ ಹೆಸರು. ವೆಲ್ಕಮ್ ಟು ಕ್ಯಾಂಪಿಂಗ್. ಮಕ್ಕಳಿಗೆ ಟೆಂಟ್ ಇದು, ಮಕ್ಳಿಗೋಸ್ಕರನೇ. ಪರಿಚಯ ಆಗ್ಬಿಟ್ರೆ ಆಗಲೇ ಫ್ರೆಂಡ್ಸು. ಸದ್ಯ ಇಷ್ಟೇ, ನಾನೇ ಮಾಡ್ಕೊಡೋದೇ ಬೇಡ, ಅವರೇ ಫ್ರೆಂಡ್ಸ್ ಆಗೋದ್ರು. ಬನ್ನಿ, ಅವ್ರು ನೋಡ್ಕೊಂತಾರೆ ಅವ್ರದ್ದು, ಏನು ನಮ್ದು ನಾವು ನೋಡ್ಕೊಳ್ಳೋಣ. ನೀವು ಆಗಲೇ ಅಭಿಲಾಷ್ ನನಗೆ ಏನು ರಿಸ್ಕ್ ಕೊಡ್ದಂಗೆ ಆಗಲೇ ಫಸ್ಟೇ ಅಭಿಲಾಷ್ ಫುಲ್ ಇದು ಮಾಡ್ಕೊಬಿಟ್ಟೆ. ಎಲ್ಲೋದ್ರೂ ಅಷ್ಟೇ ಅಭಿಲಾಷ್ ಜೊತೆ ಹೋದರೆ ನಾವು ರಾಜರ ಥರ ರಾಜಭೋಗ ನಮಗೆ. ಫುಲ್ ಉಂಡೆ ಕೋಳಿನಾ ಇವತ್ತು? ಮಸಾಲೆ ತಿಕ್ಕಿ ರೆಡಿ ಮಾಡಿ ಇಟ್ಕೊಬಿಡು. ಎಲ್ಲಿ ಬೇಸಕ್ಕಿದೆ? ಏನು ಅಭಿಲಾಷ್ ಇದು? ಬಾರ್ಬಿಕ್ಯೂ ಬರಬೇಕು. ಅದು ಫುಲ್ ಕೋಳಿ ಬೇಸಕ್ಕ ಯಾದಕ್ಕಿದು? ಇದು ನಾರ್ಮಲ್ಗೆ, ಫುಲ್ ಕೋಳಿಗೆ ಅದು 2 ಕೋಲ್ ಕೊಟ್ಬಿಟ್ಟು ಸೆಂಟ್ರಲ್ ನಾವು ಮಾಡಿದ್ವಲ್ಲ ಹಂಗೆ ಆ ಥರ. ನಾರ್ಮಲ್ ಇನ್ನೂ ಒಂದು ಕೋಳಿ ಇದೆಯಾ ನಾರ್ಮಲ್ದು? ಅಂದರೆ ಒಂದು ಕೋಳಿ ಇದೆ, ಇದು ಲಿವರ್ ತಂದಿದ್ದೀನಿ. ಓಕೆ ಸೂಪರ್. ಮೈ ಫೇವ್ರೆಟ್ ಲಿವರ್ ಕೋಳಿ ಲಿವರ್. ತಿಂತಾರಲ್ಲ ಗೊತ್ತಿಲ್ಲ, ಬಟ್ ನಮಗೆ ತುಂಬ ಇಷ್ಟ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಲಿವರ್ ಹಂಗೆ ಬೇಯಿಸೋ, ಅದನ್ನ ಉಪ್ಪು ಖಾರ ಹಾಕೋದೇ ಬೇಡ, ಹಂಗೆ ಬೇಯಿಸೋದ್ರೆ ಸಖತ್ತಾಗಿರುತ್ತೆ. ಈರಿ ನಾವು ಕೋಳಿ ಕಟ್ ಮಾಡುವಾಗ ನಮ್ಮ ಅಪ್ಪ ಇವರೆಲ್ಲ ಅಬ್ನಿರೆಲ್ಲ ಒಳಗೆ ತಂತಿ ಹಾಕ್ಬಿಟ್ಟು ಕೊಡೋರು. ಹಂಗೆ ಅದು ಬೇಯಿಸ್ಕೊಂಡು ತಿಂತಾ ಇದ್ರೆ ಅದೇ ಮಜಾ. ಬಾಯಲ್ಲಿ ನೀರೆಲ್ಲ ಇಳಿತೈತೆ. ಸುಮ್ಮನೆ ಅಷ್ಟೇ ಮುಗೀತು. ಒಳ್ಳೆ ಮಜಾ ಮಾಡ್ಬೋದು. ಇವತ್ತಂತೂ ಸಖತ್ ಮಜಾ ಮಾಡ್ಬೋದು. ಅದರಲ್ಲೂ ಎಂಥ ಮಳೆ ಬಂದು ಇವತ್ತು ಎಷ್ಟು ಚೆನ್ನಾಗಿದೆ. ನೀವು ಏನು ಎದುರೋಗಿದ್ರೆ ಇವತ್ತು ಮಳೆ ಬಂದು ಏನು ಮುಗೀತು ಅನ್ಕೊಂಡ್ವಿ. ಆಮೇಲೆ ಪಾಪ ಇವ್ರು ಬಂದು ಆಚೆ ಕಾಯ್ತಾ ಇದ್ದಾರೆ, ಗೊತ್ತಿಲ್ಲ ಮಳೆ ಬಂದಿತ್ತಲ್ಲ. ಆಮೇಲೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತ. ಇಲ್ಲ ಆಚೆನೇ ಇದ್ದೀನಿ ಅಂತ. ನಾನು ನೋಡಿದ್ರೆ ಅಲ್ಲೇ ಇದ್ದಾರೆ. ಮಾತ್ರ ಬ್ರೋ ಸಖತ್ತಾಗಿದೆ ಮಾತ್ರ. ಇದು ಯಾವ ಮಾಡಲ್ ಇದು? 2021. ಸಖತ್ತಾಗಿ ಮಾಡ್ಕೊಂಡಿದ್ರ ಮಾತ್ರ. ಆಕ್ಚುಲಿ ಐಲಾಕ್ಸ್ ತೊಗೊಂಡು ಬಿಲ್ಡ್ ಮಾಡಬೇಕು. ಐಲಾಕ್ಸ್ನ ಇದು ಕೊಟ್ಬಿಡ್ತೀರಾ? ಇದು ಕೊಡ್ತೀನಿ. 4x4 ಇಷ್ಟ ಅಂತ ಯಾವುದೋ ವಿಡಿಯೋಲಿ ಐಲಾಕ್ಸ್ ಇಷ್ಟ. ಗಾಡಿಗಳು ಇರೋ ಗಾಡಿನೇ ಓಡ್ಸೋಕ್ಕಾಗ್ತಾ ಇಲ್ಲ. ಬೈಕು ಇನ್ನೂ ತಗೊಂಡು 4 ವರ್ಷ ಆದರೂ 17,000 ಓಡಿಸಿದ್ದೀನಿ ಅಷ್ಟೇ. ಅದು ಅಭಿಲಾಷ್ ಜೊತೆ ಟ್ರಾವೆಲ್ ಮಾಡಿದ್ದಷ್ಟೇ. ಕಾರ್ ಒಂದು ಸ್ವಲ್ಪ ಬಂದಮೇಲೆ ಒಂಚೂರು ಓಡಿಸಿದ್ದೀನಿ, ಒಂದು 30,000 ಈಗ ಸರ್ವಿಸ್ ಆಯಿತು. ಇನ್ನೂ ಒಂದು ಕಾರ್ ಇದೆ, ಅದು ಹಳೇದು. ಅದನ್ನು ಓಡಿಸೋರು ಯಾರಿಲ್ಲ, ಹಂಗೆ ಅಂದ್ಬಿಟ್ಟು ವಾಸಿಮ್ ಮಾತ್ರ ಬಿಟ್ಬಿಟ್ಟಿದ್ದೀನಿ JC ರೋಡಲ್ಲಿ. ಈ ಸೆಟಪ್ ಇದೆಯಲ್ಲ ಇದಿಷ್ಟ ಆ್ಯಕ್ಚುಲಿ. ನಾವು ಕ್ಯಾಂಪಿಂಗ್ ಹೋದಾಗ ಅಲ್ಲೇ ಒಂದು 5-6 ಜನಕ್ಕೆ ಇಷ್ಟ ಆಗೋಯ್ತು ಟೆಂಟ್ ಮಾಡಿಸಿ ಅಂತ. ಸೊ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಜಟಾಯು ಕಡೆ ಈ ಥರ ಎಲ್ಲ ಮಾಡಿಸಿ. ಈ ಥರ ಅಭಿಲಾಷ್ ನೀವು ಮಾಡಿಸ್ಬೋದಲ್ಲ ಇವಂಗೆ ಎಲ್ಲದನ್ನು? ಆ ಪ್ಲಾನ್ ಇದೆ, ಏನಿಲ್ಲ, ಇದೇನು ರಾಕೆಟ್ ಸೈನ್ಸ್ ಏನಿಲ್ಲ. ನಾವು ಒಂದನ್ನ ಡಿಕೋಡ್ ಮಾಡ್ಬೇಕಷ್ಟೇ. ಎಕ್ಸ್ಪೆರಿಮೆಂಟ್ಗೆ ಅಂತ ಇದಿದೆ
ಇದೆ ನಮ್ಮ ಹತ್ರ. ಇದ್ರಲ್ಲಿ ಇನ್ನೂ ಇನೋವೇಟ್ ಮಾಡ್ಬಿಟ್ಟು ಇನ್ನೂ ಫ್ಲಾಟ್ ಕಡಿಮೆ ಇರೋದು ಅದೆಲ್ಲ ಮಾಡ್ಬೋದು. ಕಾಸ್ಟಲ್ಲಿ ಮಾಡಿದ್ರು ಏನು ನಮ್ಗೆ ಒಳ್ಳೆ ವರ್ಕೌಟ್ ಆಗುತ್ತೆ. ತರ್ಸ್ಕೋಬಹುದು, ಮಾಡ್ಬೋದು, ಇಲ್ಲಾಂದ್ರೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ಟೆಂಟ್ ತೋರಿಸ್ತೀವಿ ನೋಡಿ, ಏನು ಅದ್ರ ಬಗ್ಗೆ ಮಾತಾಡ್ತಿದೀವಿ ಅಂತ ನಿಮ್ಗೆ ಎಲ್ಲ ಗೊತ್ತಾದ. ಬರೀ ಇದು ಒಂದು ಜೀಪಿಗೆ ಅಂತಲ್ಲ, ಇನ್ನೆಲ್ಲದಕ್ಕೂ ಮಾಡಿಸ್ಬೋದಲ್ವ? ನಮ್ಮ ಗಾಡಿಗೂ ಹಾಕ್ಬೋದು. ಎಲ್ಲ ವೆಹಿಕಲ್ ತುಂಬಾ ಚೆನ್ನಾಗಿದೆ ಇದು. ನಿಮ್ಗೆ ನಾವು ನೋಡೋ ಟೆಂಟ್ಗಳಲ್ಲಿ ಈ ಟೆಂಟ್ ನಿಮ್ಗೆ ತುಂಬಾ ಕಂಫರ್ಟಬಲ್, ಲಕ್ಸುರಿ ಆಕ್ಚುಲಿ. ಹೌದಾ? ಇದಕ್ಕೆ ಅವ್ರು 170 ಚಿಲ್ಲರೆ ಕೊಟ್ಟಿದ್ದಾರೆ, ಬಟ್ 170 ಲಾಸ್ ಇಲ್ಲ. ನೀವು ಒಳಗಡೆ ಕೂತ್ರೆ ನೀವು ಅನ್ಸುತ್ತೆ ಏನೋ ನೀವು 5 ಸ್ಟಾರ್ ಹೋಟೆಲ್ ಬೆಡ್ ಮೇಲೆ ಮಲಗ್ತಾ ಇದ್ದೀರಾ ಅನ್ನೋ ಥರ ಇದೆ. ಒಳ್ಳೆ ಮಜಾ ಬೇಕಿಲ್ಲ. ಹೌದಾ? ನಾನೊಂದು 3 ಲಕ್ಷದವರೆಗೂ ಉಳಿಸಿರ್ತೀನಿ ಟೆಂಟ್ ಹಾಕ್ಸಿದ್. ಹೌದಾ? ನನ್ನ ಬಿಸ್ನೆಸ್ ಜಾಸ್ತಿ ಓಡಾಡೋದಲ್ವಾ, ಸೊ ಡಾಬಾಗಳು, ಪೆಟ್ರೋಲ್ ಬಂಕ್ ಅಲ್ಲೆಲ್ಲ ಆಗಲ್ಲ. ಇದೇ ಇಲ್ಲ ನೋಡಿ. ಹಂಗಂದ್ರೆ ಹಾಕ್ಸಿದ್ಮೇಲೆ ಅದು ದುಡ್ಡು ಕೊಡುತ್ತೆ ನಮಗೆ. ಟೆಂಟು ಸುಮ್ಮನೆ ಅಲ್ಲ, ಇನ್ವೆಸ್ಟ್ಮೆಂಟ್. ಅದು ಇನ್ವೆಸ್ಟ್ಮೆಂಟ್ ವಿಲ್ ಮೇಕ್ ಯು ಅರ್ನ್ ಮನಿ. ಸೇವ್ ಮನಿ, ಅರ್ನ್ ಮನಿ ಅಲ್ಲ, ಸೇವ್ ಮನಿ. ಬಕೆಟ್ ನೋಡಿ ಇಲ್ಲಿ ಹಿಂಗೆ ಕ್ಲೋಸ್ ಮಾಡೋದು, ಹಿಂಗೆ ಫುಲ್ ಕ್ಲೋಸ್ ಆಗ್ಬಿಡುತ್ತೆ. ಇವೆಲ್ಲ ಐಟಮ್ಸ್ ಬೇಕು ಅಂದರೆ ಅಭಿಲಾಷ್ ನಂಬರ್ ಕೊಡ್ಬೋದಾ ನಿಮ್ಮದು? ನಂಬರು ಕ್ಯಾಂಪಿಂಗ್ ಇದಕ್ಕೆ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದಾದ್ರೆ 9611511991. ಎಲ್ಲ ಐಟಮ್ಗಳು ತೋರಿಸ್ತೀವಿ ಏನೇನಿದೆ ಅಂತ. ಎಲ್ಲ ಹೋಲ್ಸೇಲ್ ಡೀಲರ್, ಕರ್ನಾಟಕ ಕಂಪ್ಲೀಟ್ ಹೋಲ್ಸೇಲ್ ಡೀಲರ್. ಹೋಲ್ಸೇಲ್ ಅಲ್ಲ, ರೀಟೇಲ್. ಇವಾಗ ಸದ್ಯಕ್ಕಿಲ್ಲ, ನೆಕ್ಸ್ಟ್ ಸ್ಟೋರು ಮಾಡೋ ಪ್ಲಾನ್ ಇದೆ, ಕ್ಯಾಂಪ್ ಸೈಟು ಮಾಡೋ ಪ್ಲಾನ್ ಇದೆ. ಸಹಕಾರ ಬೇಕಷ್ಟೇ. ಇಲ್ಲ ಆಗದ್ ಬನ್ನಿ ಅಭಿಲಾಷ್. ಟ್ರಾವೆಲ್ ಮಾಡಿ ಆಮೇಲೆ ಆರ್ಗನೈಸ್ ಮಾಡಿ ಜಟಾ ಇದು ಇದೆ. ಟ್ರಾವೆಲ್ ಆರ್ಗನೈಸೇಷನ್ ಮಾಡಿ ಎಲ್ಲರಿಗೂ ಕ್ಯಾಂಪಿಂಗ್ದು ಡೈಲಿ ಬರ್ತಾರೆ. ಆಯ್ತಾ? ಡೈಲಿ ಬುಕ್ಕಿಂಗ್ ಮಾಡಕ್ಕೆ ನಿಮಗೆ ಸಾಕಾಗಿ ಹೋಗ್ಬಿಡ್ಬೇಕು ಅನ್ನೋಜಿ. ಯಾವನೇ ಬೇಕು ಕೆಲಸ, ನನಗೊಂದು ದಿನ ಫ್ರೀ ಕೊಡಿ ಅನ್ನಂಗೆ ಇರಬೇಕು. ಹಂಗಾಗದ್ ಬನ್ನಿ, ತಲೆ ಕೆಡ್ಸ್ಕೊಬಿಡಿ. ಕೆಲಸ ಬಿಟ್ಟು ಒಳ್ಳೇದಾಯ್ತು ಅಂತೀರಾ ಬನ್ನಿ. ಇದು ತಾರು ಹಳೇದು. ಇದು 4x4 ಇದುವೇ 4WD. ಇದು 4x4 ಇಲ್ಲಿ ಹ್ಯಾಂಡ್ ಬ್ರೇಕು ಎಲ್ಲ ಇಲ್ಲ ಅಣ್ಣ. ಹೌದಾ? ಬಿಡ್ತಾ ಇರೋದಷ್ಟೇ. ನೀವು ಹಿಂಗೆ ಬಿಡಿ, ನೀವು ಎಲ್ಲೆಲ್ಲಿ ಗಾಡಿ ಓಡಿದೆ ಇಲ್ದಿದ್ದ ಜಾಗದಲ್ಲೇ ಬಿಡಿ ನೀವು. ಅಂತಾರೆ ಓ ಏನು ಹಿಂಗೆ ಇಲ್ಲೂ ಬೇಕಾದ್ರೆ ಅಲ್ಲೂ ಹೋಗ್ತೀರಾ, ಅಲ್ಲೇ ಹೋಗ್ಬಿಡ್ತೀವಿ ಬೇಕಾದ್ರೆ, ಏನು ತೊಂದರೆ ಇಲ್ಲ. ಸಖತ್ತಾಗಿ ಓಡಿಸ್ಬೋದು ಬಿಡಿ. ಹಾಕಿ ಬೇಕಾದ್ರೆ ಬಿಡ್ತಾ ಇರಿ. ಏನೊಂದು ಸ್ವಲ್ಪ ಹಾರ್ಡ್ ಅನ್ಸ್ಬೋದು ನಿಮಗೆ. ಇಲ್ಲ ಚೆನ್ನಾಗಿದೆ. ಇಲ್ಲೇ ಹೋಗೋಣ, ಇದ್ರ ಮೇಲೆ ಬೇಕಾದ್ರೆ ಹೋಗ್ತೀರಾ, ಹೋಗೋದ್ರ ಕೆಡ್ಸ್ಕೊಂಡಂಗೆ ರೈಟ್ ಹೇಳಿರಿ ಅಷ್ಟೇ. ಇನ್ನು 4x4 ಹಾಕೇ ಇಲ್ಲ ನಾವು. ಇದು 2 ವೀಲರ್ ಓಡ್ತಾ ಇರೋದು ಇದು. ಇವ್ರದ್ದು ಆ್ಯಕ್ಚುಲಿ ಇವ್ರದ್ದು ರಾಸ್ತಾ ಹೋಮ್ ಸ್ಟೇ ಅಂತ ಸಕಲೇಶ್ಪುರ. ಅವ್ರದ್ದು ಇದು ಜೀಪು ರಾಸ್ತಾ ಹೋಮ್ ಸ್ಟೇ. ಚೆನ್ನಾಗಿದೆ, ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ ನೋಡಿ. ಮಾತ್ರ ಸಖತ್ ಮಾಡಿಫೈ ಮಾಡ್ಸೋ 8 ಲಕ್ಷ ಖರ್ಚು ಮಾಡೋರಂತ ಹೆಂಗಿದೆ ನೋಡಿದ್ವಿ. ಮಾಡಿಫಿಕೇಶನ್ ಆಗಿರೋದು ಗಾಡಿ ಸಖತ್ತಾಗಿ ಕಾಣಿಸ್ತಾ ಇದೆ. ಮಾತ್ರ ಓಡ್ಸೋಕ್ಕೆ ಅಂತ ಮಜಾ ಸಿಗ್ತಿದ್ದು. ಜೀಪ್ ಇದ್ರೆ ಇಂಥದ್ದು ಒಂದು ಜೀಪ್ ಇರಬೇಕು. ಏನಂತೀರ ರಂಗನಾಥ್? ನನಗೆ ಸಖತ್ತಾಗಿ ಕಾಣುತ್ತಾ? ಚಿಂದಿ ಗಾಡಿ. ಒಂದು ಸ್ವಲ್ಪ ಕೆಲವೊಂದು ವೆಹಿಕಲ್ಗಳು ಟೆಂಪ್ಟ್ ಮಾಡಿಬಿಡ್ತವೆ, ಬೇಗ ಹಾಳಾಗೋಗ್ಬಿಡ್ತೀನಿ. ಆಮೇಲೆ ನಾವು ಎಲ್ಲ ನಿಂತ ವೆಹಿಕಲ್ಗಳು ನೋಡ್ರಿ ಇನ್ನೊಂದಿಷ್ಟು ಇನ್ವೆಸ್ಟ್ ಮಾಡಿ ಆ ಗಾಡಿಯಿಂದ ಮನೆ ಹತ್ರ ತಗೊಂಬಂದು ನಿಲ್ಸ್ಕೊಳ್ಳೋಕ್ಕೆ. ಸೈಡ್ ಕಿಟ್ಗಳು ಏನಾದರೂ ನೋಡಬೇಕು ಅಂದರೆ ಸಕಲೇಶ್ಪುರ ರಿಯಲ್ ಎಸ್ಟೇಟ್ ಅಂತ ಹೊಡೆದು ಸಾಕಿವ್ರದ್ದು. ಟ್ವಿಸ್ಟ್ ಏನು ಗೊತ್ತಾ? ಇದು ಮನೆ. ಹೌದಾ? ಓ ಅಭಿಲಾಷ್ ಹೇಳಿದ ಮನೆಗೆ ಬಂದಿಲ್ವಾ? ಯಾರ್ದೋ ಮನೆಗೆ ಬಂದಿದ್ದಾರೆ ಅಂತ ಕೊಡ್ತಾ ಇರೋದು ಅವರು. ಹೌದಾ? ಪಾಪ ಥ್ಯಾಂಕ್ಸ್ ಅಮ್ಮ. ಗೊತ್ತಾ ಅಭಿಲಾಷು? ಅವ್ರ ಪಾಪ ಅವ್ರ ದೊಡ್ಡಪ್ಪನ ಮನೆಗೆ ಹೋಗಿ ಅಂತ ಹೇಳಿದ್ರು. ನಾವು ನೋಡ್ರಿ ಮಿಸ್ಟೇಕ್ ಲೆಫ್ಟ್ ಆಗ್ಬಿಟ್ವಿ ಅಷ್ಟೇ. ತಣ್ಣಗೆ ಈ ಕಡೆ ವೆದರ್ ತಣ್ಣಗಿರೋದಕ್ಕೂ ಈ ಕಡೆ ಬೆಚ್ಚಿಗೆ ಕ್ಯಾಂಪಿಂಗ್ ಫೈರ್ ಆಗ್ತಿರೋದಕ್ಕೂ ಒಳ್ಳೆ ಮಜಾ ಸಿಕ್ತು. ಆದರೂ ಅಭಿಲಾಷ್ ಮನೆಯಿಂದ 1 ಕಿಲೋಮೀಟರ್ ಅಲ್ವಾ? ಮಾತ್ರ ಸ್ವರ್ಗದಲ್ಲಿದ್ದೀರಾ ಅಭಿಲಾಷ್ ನೀವು. ಅಭಿಲಾಷು ಅವ್ರ ಮಕ್ಳನ್ನ ಬಿಟ್ಟು ಬರಕ್ಕೆ ಹೋದ್ರು, ನನ್ನ ಮಗಳು ಹೋಗಲಿಲ್ಲ, ನನ್ನ ಜೊತೆನೇ ಉಳ್ಕೊಂತಿಲ್ಲಿ. ನಿಮ್ಮ ಜೊತೆನೇ ಇರಬೇಕು ಅಂತ ಇದೆ. ಆಯಿತಾ, ಇರಲಿ. ಈಗ ಅದಕ್ಕೆ ತಂದೂರಿ ಚಿಕನ್ಗೆ ಫುಲ್ ರೆಡಿ ಮಾಡ್ತಾಯಿದ್ದೀನಿ. ಎಲ್ಲ ಖಾರ ಪುಡಿ, ಗರಂ ಮಸಾಲ, ಪೆಪ್ಪರು, ಅರಿಶಿನ ಪುಡಿ ಮತ್ತು ಉಪ್ಪು, ಪೆಪ್ಪರ್ ಪೌಡ್ರ್ ಒಂಚೂರು ಎಲ್ಲ ಹಾಕಿ ಕಲಸಿ ಇಡ್ತಾಯಿದ್ದೀನಿ. ಕೆಳಗೆಲ್ಲ ಬಿದ್ದು ಓಡ್ತೈತೆ ಹತ್ರ ಕೋಳಿ. ಈಗ ಸ್ನಾನ ಬಂದಿದೆ, ಅದಕ್ಕೆ ಒಂದು ನಿಂಬೆಹಣ್ಣು ಹಚ್ಬೇಕಾಗಿತ್ತು. ಈ ಹಂತದಲ್ಲಿ ಹಚ್ಬಿಟ್ಟು 5 ನಿಮಿಷ ಬಿಟ್ಟಿದ್ರೆ ಹೀರ್ಕೊಬಿಡೋದು. ನಿಂಬೆಹಣ್ಣು ಬರ್ತದೆ. ಅಭಿಲಾಷ್ ರಸಮ್ ಮಾಡ್ತವ್ರೆ. ಹೆಂಗೆ ಮಾಡ್ತವ್ರೆ ಅಂದರೆ ಹೆಚ್ಕೊಂಡು ಇಲ್ಲಿ ನೋಡಿ ಟೊಮೆಟೊ ನೆಚ್ತಿರೋದು. ಕ್ಯಾಂಪಿಂಗು ಚೆನ್ನಾಗಿ ಕಲ್ತ್ಕೊಬಿಟ್ಟವ್ರೆ ಅಭಿಲಾಷ್. ಈಗ ಇಲ್ಲಿ ನೋಡಿ ನಮ್ಮ ಕೋಳಿ ಫುಲ್ಲು ರೆಡಿ ಆಯ್ತು. ಈಗ ಇನ್ನೂ ರೆಡಿ ಆಗಿಲ್ಲ, ನೆನೀತಾ ಇದೆ. ಪೊಲೀಸ್ ಬಂದರು ಓಡಿರಲ್ಲ ಅಂತ ಅನ್ನೋಕ್ಕೆ ಹೆಂಗಿದೆ ಎಫೆಕ್ಟು? ಸಖತ್ತಾಗಿದೆ ಪೊಲೀಸ್ ಎಫೆಕ್ಟು. ಬಂಧುಗಳೇ, ಬೆಳಗ್ಗೆ 6:30 ರಾತ್ರಿ ಅಂತೂ ವಿ ಹ್ಯಾಡ್ ಅ ಗುಡ್ ಟೈಮ್. ಚೆನ್ನಾಗಿ ಇದಾಗಿದೆ ಅಂದರೆ ಇಲ್ಲಿ ಬೆಟ್ಟದ ಮೇಲೆಲ್ಲ ನೋಡಮ್ಮನಿ. ಏನು ಸಖತ್ತಾಗಿದೆ ನೋಡಿ ಇಲ್ಲಿ, ಬ್ಯೂಟಿಫುಲ್. ನೋಡಿ ಇದೆ ಟೆಂಟು,
ಇವ್ರ ಅಕ್ಕನ ಮಲಗಿರೋದು. ಇಷ್ಟು ಚೆನ್ನಾಗಿದೆ ಟೆಂಟ್, ಇದು ಸಕ್ಕತ್ತಾಗಿದೆ. 1.5 ಲಕ್ಷ ಅಂತ ಈ ಟೆಂಟಿಗೆ ಹಾಕ್ಸೋಕೆ. ಈ ಥರ 1.5 ಲಕ್ಷ ಸಿಕ್ಕಾಪಟ್ಟೆ ಬರ್ತಿದೆ ಆ್ಯಕ್ಚುಲಿ. ನನಗಂತೂ ಸಿಕ್ಕಾಪಟ್ಟೆ ಲವ್ ಆಗೋಯ್ತು ಈ ಜೀಪ್ ಮೇಲೆ. ಕ್ಯಾಂಪಿಂಗ್ ಕನ್ನಡಿಗಂಗೆ ಕಾರು. ನಿನ್ನೆ ರಾತ್ರಿ ಎಲ್ಲ ನಾವು ಕ್ಯಾಂಪ್ ಮಾಡ್ಕೊಂಡಿದ್ದು. ಫುಲ್ ಕೋಳಿ, ಇದು ಏನು ಚಿಟ್ಟೆಗಳು ನೋಡಿ, ಮಳೆ ಚಿಟ್ಟೆ, ಮಳೆ ಹುಳ. ತಮಿಳ್ನಾಡಲ್ಲಿ ಇದ್ರದ್ದೇ ಒಂದು ರೆಸಿಪಿ ಮಾಡ್ಕೊಂಡು ತಿಂತಾರೆ. ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಈ ಹುಳದ್ನೇ ಬಲ್ಪ್ ಮೇಲೆಲ್ಲ ಹುಳ. ಲೈಟ್ ಆನ್ ಮಾಡಿದ್ರಲ್ಲ ಅದಕ್ಕೆ ಎಲ್ಲ ಬಂದು ಇಲ್ಲಿ ಬಂದು ತಗೊಳಕ್ಬಿಟ್ಟವೆ. ಇನ್ನು ಸ್ವಲ್ಪ ಹೊತ್ತು ಕಳೆದ್ರೆ ಬಿಸಿಲು ಬಂದ್ಬಿಡುತ್ತೆ. ಈಗ ಆಗಲೇ ಸೂರ್ಯ ಬೆಡ್ಶೀಟ್ ತೆಗೆದ್ಬಿಟ್ಟು ಎದ್ದಾಡ್ತಾ ಇದ್ದಾನೆ ನೋಡಿ. ಇಲ್ಲಿ 8-9 ಗಂಟೆವರೆಗೂ ಈ ಥರ ತಂಪು ಇರುತ್ತೆ ಇಲ್ಲಿ. ಆಮೇಲೆ ಬಿಸಿಲು ಬಂದ್ರೆ ಮುಗೀತು, ಒಳ್ಳೇಬೇಕು. ಆಮೇಲೆ ನಾವು ಎಲ್ಲರೂ ಎದಳ್ಳಿ, ಆಮೇಲೆ ನೋಡೋಣ. ಆರಾಮಾಗಿ ಎದ್ದು ಬಂದ್ರ ನಿಮ್ಮನ್ನು ನೋಡ್ತಾ ಇದ್ರೆ ಅಕ್ಕಿ ಮರದಲ್ಲಿ ಗೂಡಿಂದ ಬತ್ತಾವಲ್ಲ ಹೊರಗಡೆ, ಹಂಗೆ ಕಾಣಿಸ್ತಾ ಇದ್ದೀರಾ. ಮಾತ್ರ ಸಕ್ಕತ್ತಾಗಿದೆ ಬಿಡಿ ನಿಮ್ಮ ಸೆಟಪ್. ಅಯ್ಯೋ ಏನು ಸಕ್ಕತ್ತಾಗಿದೆ ಇದು. ಅಕ್ಕಿ ಗೂಡಿಂದ ಹೊರಗಡೆ ಬಂತು, ಮರದ ಮೇಲಿನ ಅಕ್ಕಿ. ಕುಟ್ರುಕು ಅಂತ. ಓಹೋ, ಇಲ್ಲಿ ಚಪ್ಪಲಿ ಬಿಡಕ ಇದು 1.5 ಲಕ್ಷ ಏನೇನು ಅಲ್ಲ ಇದಕ್ಕೆ. ಇಲ್ಲಿ ಬಿಡಿಲಿ ಇದೊಂದು. ಆ ಕಡೆನೂ ವೆಂಟಿಲೇಷನ್, ಈ ಕಡೆನೂ ವೆಂಟಿಲೇಷನ್. ಇಲ್ಲಿ ಫ್ರಂಟ್ ಇಲ್ಲಿ ನೋಡಿ, ಇದು ಲೈಟ್ಗೆ USB ಹಾಕ್ಬಿಟ್ರೆ ಮೇಲೆ ಲೈಟ್ ಬರುತ್ತೆ. ಪವರ್ ಬ್ಯಾಂಕಿಗೆ ಹಾಕ್ಬಿಟ್ರೆ ನಾವೆಲ್ಲ ಏನು ಎಕ್ಸ್ಪ್ಲೋರ್ ಮಾಡಿದೀವಿ ಅಭಿಲಾಷ್ ಇವ್ರು. ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರಲ್ಲ ಅಭಿಲಾಷ್ ಇವ್ರು ಎಲ್ಲದನ್ನು. ಇಷ್ಟು ಚೆನ್ನಾಗಿದೆ, ಎಲ್ಲ ಕ್ವಾಲಿಟಿ ಐಟಮ್ ಇವ್ರು ಇಟ್ಕೊಂಡ್ರೆ. ಅಯ್ಯೋ, ನಾವ್ ಹತ್ರ ತಾರ್ ಏನಾದ್ರು ತಗೊಂಡ್ಬಿಟ್ಟಿದ್ರೆ ಅಭಿಲಾಷು, ಹೆಂಗಿರೋದು ಅಭಿಲಾಷ್ ಇದು ಹಾಕೊಳಕ್ಕಿವೆಲ್ಲ. ಹೌದು, ಲದಾಖಿದಾಗ ಹೋಯ್ತು ಅಂದ್ರೆ ಹಿಂಗೆ ಕೂತ್ಕೊಬಿಟ್ಟು ಇಲ್ಲೇ ಅಡಿಗೆ ಗಿಡಿಗೆ ಮ್ಯಾಗಿಗೆಲ್ಲ ಸಾಕು, ಇಲ್ಲೇ ಆರಾಮ ಮಾಡ್ಕೋಬೋದಲ್ಲ ಅಭಿಲಾಷ್. ಎಲ್ಲ ಸಕ್ಕತ್ತಾಗಿದೆ. ಇವತ್ತಿನ ಕ್ಯಾಂಪಿಂಗ್ ಎಲ್ಲ ಫೈನಲ್ ಚೆನ್ನಾಗಿ. ಮಗಳು ಬನ್ನಿ ಇಲ್ಲಿ. ಕುಲಕಾರ್ಯಾಣಿ, ಬ್ರಹ್ಮಪುತ್ರಿ, ಕುಲಕಾರ್ಯಾಣಿ, ನನ್ನ ಪುತ್ರಿ. ಹೆಂಗಿತ್ತು ಕ್ಯಾಂಪಿಂಗ್? ಏನು ಅನಿಸ್ತು? ಚೆನ್ನಾಗಿತ್ತು. ಮತ್ತೆ ಕಾರೊಳಗೆ ಇದ್ರಲ್ಲ ನೀವು, ಏನು ಚೆನ್ನಾಗಿತ್ತು ನಿಮಗೆ? ಇದನ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ನಿಮ್ಮ ಹುಟ್ಟೂರಾ? ಅಭಿಲಾಷ್ ಹುಟ್ಟೂರು ಒಳಲಹಳ್ಳಿ. ಓ, ನಿಮ್ಮದೇ ಊರಲ್ವಾ ಇದುವೇ? ಒಳಲಹಳ್ಳಿಲಿ ಏನು ಮಾಸ್ತಿಗುಡಿ ಹೈವೇ ಕಿಚನ್ ಪ್ಯಾಲೇಸ್ ಪವನ್. ಹಾಂ, ಮತ್ತೆ ಆರಾಮ? ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದೆ. ಮಾಂಸಾಹಾರಿನಾ? ಎರಡೂ ಇದೆಯಾ? ಹೌದಾ? ನಮಗೇನು ಬೇರೆ ಬೇರೆ ಕಿಚನ್ ಏನು ಇಲ್ಲ, ಯಾವುದಾದ್ರೂ ನಡೆಯುತ್ತೆ ನಮಗೆ. ಬನ್ನಿ ಒಳಗೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ. ಕುಲಕರ್ಣಿ ಬನ್ನಿ, ವೆಲ್ಕಮ್ ಮಾಡಕ್ಕೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ. ಅರೋ ಹೆಂಗೆ ನಿಂತಿದೆ. ಓ ಮೈ ಗಾಡ್, ಗಿಫ್ಟ್ ಎಲ್ಲ ಇಟ್ಕೊಂಡಿದೆ ಏನೇನು. ನಡೀರಿ ಹೋಗೋಣ. ನಿನ್ನೆ ರಾತ್ರಿ ಕಾರೊಳಗೆ ಸೀಟಲ್ಲೇ ಕೂತು ಮಲ್ಬಿಟ್ಟಿದ್ದು. ನಿದ್ದೆ ಕಮ್ಮಿ ಆಗಿತ್ತು. ಎಂಥ ಹೊರಗಡೆ ಪಡಸಾಲೆ, ತಣ್ಣನೆ ಗಾಳಿ. ಇವತ್ತು ಮಳೆ ಬರೋಂಗಿದೆ. ನನ್ನ ಮಗಳು ಮತ್ತೆ ಫ್ರೆಂಡ್ಸ್ ಸಿಕ್ಕೋರು ನೋಡಿ. ಸಖತ್ ಖುಷಿಯಾಗಿ ಆಟಾಡ್ತೀವಿ. ಏನಾಯ್ತು ಮಲ್ಕಡಿ ನಿಂತಿದ್ದೆ. ಹೊರಗಡೆ ಬರ್ಬೋದು. ಸುಮಾರು ಜನ ಕೇಳ್ತಾವ್ರು. ನಿನ್ನೆ ಒಂದು ರಿವೀಲ್ ಮಾಡೋಣ ಫೇಸ್ನ. ಅಭಿಲಾಷ್ ಇನ್ಸ್ಟೆಂಟಾಗಿ ನಮ್ಗೆ ಏನೇನೋ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಸರ್, ನಮ್ಮಮ್ಮ ಎಮರ್ಜೆನ್ಸಿ ಮಜ್ಜಿಗೆ ಸಾರ ಇದು. ಮಜ್ಜಿಗೆ ಸಾರು ಮಾಡಿದ್ದಾರೆ. ಬಿಸಿಲಿಗೆ ಬೇಸಿಗೆಗೆ ಹೆಂಗೈತಣ್ಣ ಟೇಸ್ಟು? ಒಳ್ಳೆ ಒಗ್ಗರಣೆ ಹಾಕಿ ಮಾಡೋರೆ. ನನಗೊಂದು ವಾರದಿಂದ ನಾನ್ ವೆಜ್ ತಿಂದು ನೆನ್ನೆ ರಾತ್ರಿ ನಾನ್ ವೆಜ್ ಸಾಕಾಗೋದಿಲ್ಲ. ಚೆನ್ನಾಗೆಲ್ಲ ಊಟ ಕೊಟ್ಟು ಒಂದು ಆಶ್ರಯ ಕೊಟ್ಟು ಅಲ್ಲ, ಆದರೂ ನೆಮ್ಮದಿ ಮುಖ್ಯ ಅಲ್ವ. ಒಂದು ಜಾಗದಲ್ಲಿ ಮಲ್ಲಿಗೆ, ಆ ಜಾಗದಲ್ಲಿ ಗಾಳಿ ತಗೊಂಡು ನೆಮ್ಮದಿ ಹೋಗೋದು ಅಂದರೆ ಖುಷಿ ಅಲ್ವಾ? ಸರಿ, ಫೋನ್ ಮಾಡಿ ಸಿಗೋಣ. ಬರಲಾ? ಸರಿ ಅಣ್ಣ, ಸಿಗೋಣ.